ನರೇಗಾ ಯೋಜನೆಯಡಿಯಲ್ಲಿ ಉದ್ಯೋಗ ಏಪ್ರಿಲ್ ತಿಂಗಳಿನಲ್ಲಿ 9.65 ಲಕ್ಷ ಮಾನವ ದಿನಗಳ ಉದ್ಯೋಗ ಸೃಷ್ಟಿಯ ಗುರಿಯನ್ನು ನೀಡಲಾಗಿದೆ. ಮೇ ತಿಂಗಳಿಗೂ ಇದೇ ಮುಂದುವರಿಯುತ್ತದೆಯೇ ಎಂಬುದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಹಿಂಗೆ ಈ ಪರಿಸ್ಥಿತಿ ಇದು ಯಾಕೆ ನಿಮಗೆಲ್ಲ ಓದಿ ಹೇಳ್ಬೇಕಾಯ್ತಂದ್ರೆ ಇಲ್ಲಿ ಮುಖ್ಯವಾಗಿ ವರದಿಯಲ್ಲಿ ಏನು ಹೇಳ್ತದಪ್ಪ ಅಂದ್ರೆ ಉದ್ಯೋಗಗಳು ಇಬ್ಬರು ಕೂಡ ಕಸ್ಕೊಂಡ್ಬಿಟ್ಟಿದಾರ. ಇವ್ರು ನೋಡ್ರೆ ಮನೆರಾಗ ಅಂತಾರೆ, ಅವ್ರು ನೋಡ್ರೆ ವಿಶೇಷವಾಗಿ VBG ರಾಮ್ಜಿ ಅಂತೇಳಿ ಇವ್ರು ತಿಕ್ಕಾಳದಾಗ ಪಾಪ ಉದ್ಯೋಗ ಇಲ್ದಾಗ ಗುಳಿ ಹೋಗುವಂಥದ್ದು ಮತ್ತು ದುಸ್ಥಿತಿ ಈ ಭಾಗದಲ್ಲಿ ಆಗಿದೆ. ಇದಕ್ಕೆ ಯಾರು ಜವಾಬ್ದಾರಿ? ಸರ್ಕಾರವೋ, ಕೇಂದ್ರ ಸರ್ಕಾರವೋ, ರಾಜ್ಯ ಸರ್ಕಾರವೋ, ಯಾರು ಇವರು ಯಾರಿಗಾಗಿದ್ದಾರೆ? ಹೆಸರೇನು ಇರಲಿ, ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಅನುಕೂಲ ಮಾಡಬೇಕಾಯ್ತಲ್ಲ. ಅದೇ ಕಾಲಕ್ಕೆ ರಾಜ್ಯ ಸರ್ಕಾರ ಕೇಳ್ತಾ ಇದ್ರೆ ನಾವು 40% ಹಾಕ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಆ 40% ರಾಜ್ಯದ ಮೇಲೆ ಯಾಕೆ ಹಾಕ್ತೀವಿ ಇವತ್ತು ಕೇಂದ್ರ ಸರ್ಕಾರ? ಯಾಕೆಂದರೆ ಮೂಲತಃ ಮನೆಯಾಗ ಇದ್ದಿದ್ದು ಕೇಂದ್ರದಲ್ಲಿ ನಮಗೆ ಎಷ್ಟು ನೀಗ್ತದನೋ ಏನದನೋ ಅದು ಕೊಡಬೇಕಾಯ್ತು. ಮೂಲತಃ ಇದ್ದಿದ್ದು ನೀವು ಹೆಸರೇನಾದರೂ ಇಟ್ಕೊಳ್ರಿ, ಇಲ್ಲ ಏನು ಮಾಡಿದ್ರು ನಮ್ಗೆ ಉದ್ಯೋಗ ಬೇಕಾಗಿದೆ ಜನಕ್ಕೆ. ಮಹಾತ್ಮ ಗಾಂಧಿ ಹೆಸರು ಇಟ್ಕೊಳ್ರಿ, ರಾಮನ ಹೆಸರು ಇಟ್ಕೊಳ್ರಿ. ರಾಮನು ಬೇಕಾದಂಥ ವ್ಯಕ್ತಿ, ಈ ದೇಶದ ಒಂದು ಏನಪ್ಪ ಅಂತಂದ್ರೆ ಅಸ್ಮಿತೆ. ಗಾಂಧೀಜಿಯವರು ರಾಮನ ಭಕ್ತರು, ಜೊತೆಗೆ ರಾಮರಾಜ್ ಕಟ್ಟ ಬಯಸೋರು. ಏನು ತಪ್ಪಿಲ್ಲದ್ರು, ಹೆಸರು ಪಡೆದವ್ರದ್ದು ಏನೂ ಅವಶ್ಯಕತೆ ಇಲ್ಲ. ಆದರೆ ಈ ಯೋಜನೆ ಇತ್ತಲ್ಲ ಮನೆಯಾಗ, ಅದನ್ನ ಏನು ಹೆಸರು ಚೇಂಜ್ ಮಾಡಿದ್ರಿ. ಆದರೆ 100 ಡೇಸ್ ಪೂರ್ತಿಯಾಗಿ ಕೇಂದ್ರ ಸರ್ಕಾರ ಯಾಕೆ ತೊಗೊಂಡಿಲ್ಲ? 40% ಯಾಕೆ ಹಾಕ್ತು ಅಂತ ಇದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಅದೇ ಕಾಲಕ್ಕೆ ರಾಜ್ಯ ಸರ್ಕಾರ ಇನ್ನಷ್ಟು ಒತ್ತಡ ಮಾಡೋ ಪ್ರಶ್ನೆ ಇಲ್ಲ. ದುಡ್ಡು ಕಳಿಸೋಕ್ಕೆ ಅವರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲೇ ಇವರಿಬ್ಬರು ತಿಕ್ಕಾಡದಲ್ಲೇ ಇವತ್ತು ನಮ್ಮ ದುಡಿಯುವ ವರ್ಗ, ಕೂಲಿ ಕಾರ್ಮಿಕರು ಪಾಪ ಏನೋ ಒಂದು ನೆಮ್ಮದಿಯ ಮರ್ಯಾದೆಯ ಬದುಕನ್ನು ಮಾಡ್ತಾಯಿದ್ರು. ಇದನ್ನು ಭಾಳ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ. ಮರ್ಯಾದೆ ಬೆಳೆ ಗುಳಿ ಹೋಗೋದಂದ್ರೆ ಗೊತ್ತಿಲ್ಲ. ಈ ಮಿಡಲ್ ಕ್ಲಾಸ್ ಜನಕ್ಕೆ, ಹೈಯರ್ ಕ್ಲಾಸ್ ಜನಕ್ಕೆ ಇದು ಗೊತ್ತಾಗೋದ್ರೆ ಗುಳಿ ಹೋಗೋದಂದ್ರೆ ಹೊಟ್ಟೆಗಾಗಿ ಹೋಗ್ತಾ ಇದ್ದಾರೆ.